ಯಾವ್ಯಾವ ಹಬ್ಬ ಅದಾವಲ್ಲ ಅವನ್ನ ತಿಳಿದ ಆಚರಣೆ ಮಾಡಿದೀವಿ ಅಂದ್ರೆ ನಮ್ಮ ಸಂಸ್ಕೃತಿ ಉಳಿತೈತಿ, ದೇಶ ಉಳಿತೈತಿ, ಧರ್ಮ ಉಳಿತೈತಿ. ಹಬ್ಬ ಮರ್ತೀವಿ ಅಂತಂದ್ರೆ ಧರ್ಮ ಹಾಳಾತಂತ ತಿಳ್ಕೊಬೇಕು. ನಾವು ಮಕ್ಕಳಿಗೆ ಏನು ಮಾಡಿದ್ರು ಸಂಸ್ಕಾರ ಆಗಿಲ್ಲ. ಎದ್ರ ಸಂಸ್ಕಾರ ಮಾಡೋರದಿರು ಏನು 31 ಡಿಸೆಂಬರು ಎಲ್ಲೆಲ್ಲಿ ಬಿದ್ದಿರ್ತಾವು ಎತ್ಕೊಂಡು ಬರ್ಬೇಕು. ಇದು ಸಂಸ್ಕಾರ, ಇದು ಅಲ್ಲ. ನಾವು ನಮ್ಮ ದೇಶದ ಸಂಸ್ಕಾರ ಅಂದ್ರೆ ಇಂಥವು ಹಬ್ಬದ ಸಂಸ್ಕಾರ. ಅದಕ್ಕೆ ಇಂಥ ಹಬ್ಬಗಳನ್ನು ನೆನಪಿಸ್ಕೋಬೇಕು. ಅವನು ಮನೆಯೊಳಗೆ ಅವಿಕೃತವಾಗಿ ಏನೂ ವಿಕಾರ ಮಾಡ್ಲಾರ್ದ ಅವನ್ನ ಆಚರಣೆ ಮಾಡ್ಬೇಕು. ನಮ್ಮ ಮನೆಗೊಳಗೆ ಕೆಡಿಸ್ಬಾರ್ದು ಹಬ್ಬಗಳನ್ನ. ಯಾರು ಏನೋ ಪ್ರಯತ್ನ ಮಾಡಿ ಹಬ್ಬಗಳನ್ನ ಅಟ್ಟು ಕೆಡಿಸ್ಬಾರ್ದು. ಯಾವ ಮನ್ಯಾಗ ಸಹಿತ ಅವತ್ತಿನ ದಿವಸ ನೀವು ಈ ಹಬ್ಬ ಹುಣ್ಣಿ ದಿವಸ ಮನೆ ಸಾರಿಸೋದು, ಮನೆ ತೊಳೆದು ಸಾರ್ಸಕ್ಕೀಗೇನು ಉಳ್ದೇ ಇಲ್ಲ. ಸುಮ್ಮನೆ ನೀರು ಹಚ್ಚಿತ್ತು ಒರೆಸೋದು, ವರ್ಷ ಮನೆ ದೇವ್ರ ಪೂಜೆ ಮಾಡೋದು, ನೈವೇದ್ಯ ಮಾಡೋದು, ಪ್ರಸಾದ ಮಾಡಿಸೋದು, ಎಲ್ಲರಿಗೆ ಅರ್ಪಣೆ ಮಾಡಿ ಎಲ್ಲರಿಗೆ ಚಂದಾಗ ಉಣಿಸೋದು ತಿನ್ನಿಸೋದು. ಅವು ಏನು ಇಲ್ಲಿ ಮೊದಲ ಬೇರೆ ಬೇರೆ ಹಬ್ಬಕ್ಕೆ ಬೇರೆ ಬೇರೆ ಊಟ ಇರ್ತಿದ್ದು. ಕಡುಬು ಯಾವಾಗ ಮಾಡಬೇಕು, ಹೋಳ್ಗೆ ಯಾವಾಗ ಮಾಡಬೇಕು, ಹುಗ್ಗಿ ಯಾವಾಗ ಮಾಡಬೇಕು, ಸಜ್ಜಕಾಯಿ ಯಾವಾಗ ಮಾಡಬೇಕು ಎಲ್ಲ ಇದ್ದು. ಈಗ ಏನು ಹಬ್ಬ ಬಂದರೂ ಅದ ರೇಷನ್ದ ಅಂಗಡಿಯಂದು ಗೋಧಿ, ಅವ ಅಕ್ಕಿ, ಅದ ಶಿರ, ಅದ ಹಿಂಗಾಗಬಾರ್ದು. ಅವ ಚಪಾತಿನ ಮಾಡೋದು. ಏನು ಬಂದರೂ ಅದ ಬಾಯಿ ನೀರು ಹಾಕಿದಂಗೆ ಹಾವು ಕಡಿದ್ರು ಅದನ್ನು ಹಾಕೋದು, ಚೋಳು ಕಡಿದ್ರು ಅದನ್ನು ಹಾಕೋದು. ಯಾವ ಹಬ್ಬ ಬಂದರೂ ಅದನ್ನು ಮಾಡೋದು. ಹಿಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಯಾವ್ಯಾವ ಹಬ್ಬಕ್ಕೆ. ಯಾಕಂದ್ರೆ ಮಳೆಗಾಲದ ಹಬ್ಬ ಇದ್ರು ಅಂದ್ರೆ ಕುಚ್ಚಗಡ್ ಮಾಡಬೇಕು, ಕರ್ಗಡ್ ಮಾಡಬಾರ್ದಂತೈತಿ. ಅವಾಗ ಪಚಿನ ಆಗೋದಿಲ್ಲ. ನಮ್ಮ ಹಬ್ಬದ ಹಿಂದೆ ಆರೋಗ್ಯ ಐತಿ, ವಿಜ್ಞಾನ ಐತಿ. ಅದಕ್ಕೆ ಹಿರಿಯರು ಏನೇನು ಹೇಳಿದ್ರೆ ಅವನ್ನ ಮಾಡ್ಬೇಕು. ಅದರಿಂದ ಹಂಗಿದ್ರೇ ನಮ್ಮ ಪ್ರಕೃತಿ ಚಲೋ ಇರ್ತೈತಿ. ಆಮ್ಯಾಗ ಎಲ್ಲ ಪ್ರಕಾರದ ವಿವಿಧತೆ ಇರ್ತೈತಿ ಆಹಾರದೊಳಗೆ. ಈಗ ಮುಂದಿನ ಅಮಾಸೆ ಯಾವ್ದು ಬರ್ತೈತಿ? ಮಣ್ಣೆತ್ ನಮಾಸೆನ ಬರುದಲ್ಲ ಈಗ. ಇವತ್ತ ಮಾಡ್ತಾರೆ. ನಮ್ಮ ಮಣ್ಣೆತ್ ನಮಾಸೆ ಬರ್ತೈತಿ. ಮಣ್ಣೆತ್ ನಮಾಸಿಗೆ ನಾ ಹೇಳಿದ್ನಲ್ಲ ಮತ್ತೆ ಹೆಂಗೆ ಮಾಡ್ಬೇಕತ್ ನಿಮಗೆ. ಮನ್ಯಾಗ ಹುಡುಗರ ಕಡೆಯಿಂದ ಮಾಡಿಸ್ಬೇಕು ಇದನ್ನು. ಮತ್ತು ಹುಡುಗರು ಮಣ್ಣೆತ್ ತರಕ ರೊಕ್ಕ ಕೇಳಿಗಿಳ್ಯಾವ ಅಂತ ತಿಳ್ಕೊಂಡು ಮಣ್ಣೆತ್ ಮಾಡೋದು ಪದ್ಧತಿ ಇತ್ತು. ಊರಾಗ ಒಡ್ನ್ಯಾಗ ಎಲ್ಲಿ ಮಣ್ಣು ಸಂಗ್ರಹ ಆಕಿತ್ತಲ್ಲ, ರ್ಯಾವಿ ಮಣ್ಣು ಬರ್ತಿತ್ತು, ಆ ಮಣ್ಣು ತಂದು ಅದರಲ್ಲೇ ಮಾಡಿಸ್ತಿದ್ರು ಕುಂತ್ಕೊಂಡು. ಮತ್ತು ಕುಂಬಾರ ಮಾಡ್ಕೊಂಡು ಬರ್ತಿದ್ದ. ಅವನ್ನ ತೊಗೊಳಬೇಕು ಚಾಜಕ್ಕೆ ಆಡು. ಯಾಕಂದ್ರೆ ಕುಂಬಾರ ಬದುಕುದು ಹೆಂಗೆ, ಅವ್ನು ತೊಗೊಳಬೇಕು ಯಾಡು ಎತ್ಕೊಳ್ಳೋವನ್ನ. ಇರಲಿಲ್ಲ ಅಂದ್ರೆ ಕುಂಬಾರ ಉಳಿಯಂಗಿಲ್ಲ. ಈಗ ಬರು ಮಣ್ಣೆತ್ ನಮಾಸಿ, ಮಣ್ಣೆತ್ ನಮಾಸಿ ಆಗೋಣ ಮುಂದೆ ನಾಗರಮಾಸಿ ಬರುದು, ಪಂಚಮಿ ಬರ್ತೈತಿ. ಪಂಚಮಿ ಹೆಂಗೆ ಮಾಡ್ಬೇಕು ನಿಮ್ಗೆ ಗೊತ್ತೈತಿ. ಅಕ್ಕತಂಗಿಯರನ್ನ ಕರ್ಕೊಂಡು ಬರಾಕಬೇಕು. ಈ ಕಡೆನೂ ಆ ಕೊಬ್ಬರಿ ಕುಬ್ಸೋದು, ಇಲ್ಲೆಲ್ಲ ದೀಪಾವಳಿಯಾಗ ಮಾಡ್ತಾರೆ ಫರಾಳ. ಆ ಕಡೆ ಹೋಗ್ರಿ, ಆ ಕಡೆ ಎಲ್ಲ ಪಂಚಮಿ ಮಾಡ್ತಾರೆ. ಉಂಡಿ ಪಂಡಿ ಕೊಬ್ಬರಿ ಕುಬ್ಸ್ ಅಂತೇಳಿ ಎಲ್ಲ ಬೀಗರು ಬಿದ್ದರಿಗೆ ಕೊಡ್ಬೇಕು. ಊರಾಗ ಜೋಕಾಲಿ ಕಟ್ಟಬೇಕು, ನಾಗಪ್ಪಗೆ ಹಾಲು ಏರಿಬೇಕು. ಇವರು ಇದರವ್ರು ಒಂದು ಕೆಟ್ಟ ದರಿದ್ರ ಬೆನ್ನು ಹತ್ತಾರಪ್ಪ. ಇವ್ರು ಯಾರು? ಈ ಅಂಧಶ್ರದ್ಧಾ ನಿರ್ಮೂಲನ. ಇವ್ರನ್ನ ನಿರ್ಮೂಲನ ಮಾಡ್ಬೇಕಂತ ನನಗನ್ನಿಸ್ತೈತೆ. ಇವ್ರಂತಾರ ಅದು ದೇವರಲ್ಲ, ಇದು ದೇವರಲ್ಲ. ಎಲ್ಲ ನಿಮ್ಮ ಅಪ್ಪನ ನೀವು ಏನಾರ ನೋಡ್ಕೊಂಡು ಬಂದಿರಿ ನೀವು. ನನಗೊಬ್ಬ ಕೇಳಿದ, ನಾವು ಯಾವ್ದು ನಮಗೆ ಕಾಣಂಗಿಲ್ಲ ಅದ್ರ ಮ್ಯಾಗ ವಿಶ್ವಾಸ ಇಡಂಗಿಲ್ಲ ಅಂದ್ರು. ಆಯ್ತಪ್ಪ, ನಾವು ಗಂದೆ, ನಿಮ್ಮ ಅಪ್ಪನ ಹೆಸರು ಏನು ಅಂದೆ. ನನ್ನ ಹೆಸರು ಸಂಗಪ್ರಿ ಅಂದ. ನಿಮ್ಮ ಅಪ್ಪನ ಹೆಸರು? ನಮ್ಮ ಅಪ್ಪನ ಹೆಸರು ಮಲ್ಲಪ್ರಿ ಅಂದ. ಹಾಂ. ನಿಮ್ಮ ಅಜ್ಜನ ಹೆಸರು? ನಮ್ಮ ಅಜ್ಜನ ಹೆಸರು ನಿಂಗಪ್ರಿ ಅಂದ. ನಿಮ್ಮ ಅಜ್ಜನ ನೋಡಿ ಅನ್ ಇಲ್ರಿ, ನಾವು ಹುಟ್ಟಕ್ಕಿಂತ ಮೊದಲೇ ಸತ್ತು ಹೋಗ್ಯಾನ. ಮತ್ತು ಅವ ನಿಮ್ಮ ಅಜ್ಜ ಅನ್ನೋದಕ್ಕೆ ಏನು ಗ್ಯಾರಂಟಿಪ್ಪ? ಅವನ ನಿಮ್ಮ ಅಜ್ಜ ಅನ್ನೋದಕ್ಕೆ ಏನು ಗ್ಯಾರಂಟಿ ಐತಿ? ಯಾಕೆ ಹೇಳ್ಕೊಂತ ಅಡ್ಡಾಡ್ತಿ ಅಂತ. ನೀನು ನೋಡಿಲ್ಲ ಹೌದಿಲ್ಲೋ, ಕಂಡಿಲ್ಲ ಹೌದಿಲ್ಲೋ ನೀನು? ಅವನ ನಿಮ್ಮ ಅಜ್ಜ ಅನ್ನೋದು ಏನು DNA ಟೆಸ್ಟ್ ಮಾಡಿಸಿ ನೀನು? ಉತ್ಸರ್ಗತೆ ಹೇಳ್ಕೊತ ಅಡ್ಡಾಡ್ತಾವ್ರಿ. ಮತ್ತೊಬ್ಬ ಎಣ್ಣ ಅಂದ. ಎಣ್ಣ ಅಂದ ಕೂಡ ನಾವು ಕಂಡಾಪಡಿ ಸಿಟ್ಟು ಬಂತು. ನನಗೆ ಅಣ್ಣ ಅಂತೀಯ ಮಗನ? ನಮ್ಮಪ್ಪ ನಮ್ಮವ್ವ ಅಂದ್ರೆ ನಿಮ್ಮ ಅಪ್ಪನ ಹೆಣ್ತಿ ಅಂತ ತಿಳ್ಕೊಂಡು ನನಗೆ. ಹಿಂಗೆ ನಾವು ಭೌತಿಕ ಸಂಬಂಧ ಹಚ್ಕೊಂತ ಹೋದ್ರೆ ಜೀವನಕ್ಕವನು ಎಷ್ಟು ಮಧುರ ಸಂಬಂಧಗಳದಾವು. ಯವ್ವ, ಎಣ್ಣ, ಅಪ್ಪ, ಕಾಕ, ಮಾಮ ಅಂದ್ರೆ ಅವ್ರೇನು ಸಂಬಂಧಿಕರಿಗೆ ಅನ್ಬೇಕಂತ ಹಿಂಗಿರ್ತೈತೇನು? ಇಲ್ಲ. ಹಿರಿಯರಿಗೆ ಏನೇನಾರು ಹೆಸರ್ಲೇನ ಕರಿಬೇಕಾಕತಿ. ಅದಕ್ಕೆ ನಾವು ಇವ್ರೇನು ಅದಾರಲ್ಲ, ಈ ಅಂಧಶ್ರದ್ಧಾ ಪಂಧಶ್ರದ್ಧಾ ನಿರ್ಮೂಲನ ಮಾಡೋರು, ಇವ್ರನ್ನ ನಿರ್ಮೂಲನೆ ಮಾಡ್ಬೇಕು ನೀವು ಮೊದಲು. ಇವ್ರ ಮಾತು ಇವು ಹಬ್ಬ ಹುಣ್ಣಿ ಬರೋಣ ಎದ್ದು ಕುಂದಿರ್ತಾರೆ ಇವರು. ಇದನ್ನು ಸುಡಬೇಡ್ರಿ, ಇದನ್ನು ಬಣ್ಣ ಹಚ್ಚಬೇಡ್ರಿ, ಇದು ಹಿಂಗೆ ಆಕತಿ, ಅದು ಹಂಗೆ ಆಕತಿ. ಕಾರ್ಖಾನೆ ನೀರು ಹರಿದೆಲ್ಲ ಹೊಳಿ ಹಾಳಾಗ್ಯಾವು, ಅದನ್ನು ಬಿಡ್ತಾರ. ನಿಮ್ಮ ಗಣಪತಿ ಹೋಗ್ಯಾಣ ಕೆಡ್ತಾವತ್ತದ ನೀರು.
ದಿವಸ ಎಲ್ಲ ಇಡೀ ಜಂಗಲ್ನ ಸುಟ್ಟು ಹಾಕ್ಯಾರ. ಹೋಳಿ ಹುಣ್ಣಿ ಬರೋಣ ಕಟ್ಟಿಗೆ ಸುಡಬೇಡ. ಇವ್ರು ಎರಡು ಸುಡೋರು ಅದಾರಪ್ಪ, ಯಾರು ತುಣುಕ್ ತಂದು ಸುಡೋರು. ಇವರು ಮುದ್ದಾಮನ ನಮ್ಮ ದೇಶ ಹಾಳು ಮಾಡ್ಬೇಕಂತ ಕಾಂಟ್ರಾಕ್ಟ್ ತೊಗೊಂಡು ಬಂದೈತಿದು. ಅದಕ್ಕೆ ನಿಮಗೆ ಹೇಳ್ತೇನೆ, ಅಂಥವ್ರು ಎಲ್ಲರೂ ಭೇಟಿ ಆದ್ರಂದ್ರೆ ಈ ಕಡೆ ಕೇಳಿ ಈ ಕಡೆ ಬಿಟ್ಟು ಬಿಡ್ರಿ. ಅವ್ರು ಕೊಡಕ್ಕೆ ಬಂದ್ರೆ ಎರಡು ಕೊಡ್ರಿ, ಕೊಡ್ಲಕ್ಕಾಗಲಿಲ್ಲ ಅಂದ್ರೆ ಕೇಳಿ ಮರ್ತು ಬಿಡ್ರಿ. ನಿಮಗೆ ಹೇಳ್ತೇನೆ, ನನ್ನ ಹತ್ರ ಯಾರು ಬರೋದಿಲ್ಲ ಅಂಥವ್ರು. ನಮ್ಮ ಹಿರಿಯರು ಏನು ಮಾಡ್ಯಾರಲ್ಲ ಯೋಗ್ಯನ ಮಾಡ್ಯಾರ. ನಮಗೆ ಅವ್ನು ತಿಳ್ಕೊಳಕ್ಕಾಗಿಲ್ಲ. ಕುಣಿಲಾಕ ಬರಲಾರ್ದು ನೆಲ ಡೊಂಕೈತೆ ಅಂತಾರಲ್ಲ, ಹಂಗಾಕೈತೆ. ನಮಗೆ ಅವ್ನು ಸರಿಯಾಗಿ ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಆದ್ರೆ ಹಿರಿಯರು ಮಾಡಿದ್ದು ಭಾಳ ವಿಚಾರ ಮಾಡಿ ಚೆಂದಾಗೇನ ಮಾಡ್ಯಾರ. ಅವ್ನು ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕ ಹೊರತು ಅದರೊಳಗೆ ದೋಷ ಹುಡುಕೋ ಪ್ರಯತ್ನ ಮಾಡೋದು ಬೇಡ. ಆದ್ದರಿಂದ ಈ ಹಬ್ಬಗಳನ್ನು ಯಥಾರ್ಥವಾಗಿ ನಾವೆಲ್ಲ ಆಚರಣೆ ಮಾಡಬೇಕು ಅನ್ನೋದೇ ಅಪ್ಪಗಳ ಆದೇಶ ಐತೆ. ನಮ್ಮ ಸಲುವಾಗಿ ಮಾಡೋಣ ಅಂತ ತಿಳ್ಕೊಂಡು